ಹಾಯ್ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್. ಇವತ್ತು ಒಂದು ಯಮ್ಮಿ ಆಗಿರೋಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಮ್ಯಾಂಗೋ ಕುಲ್ಫಿ ಅಂತ. ಈ ರೆಸಿಪಿ ಕೋವಿಡ್ ಟೈಮ್ನಲ್ಲಿ ಲಾಕ್ಡೌನ್ ಇತ್ತಲ್ಲ, ಆಗ ತುಂಬಾ ವೈರಲ್ ಆಗಿದ್ದಂಥ ರೆಸಿಪಿ. ಆಗಲೂ ಕೂಡ ನಾನು ಈ ರೆಸಿಪಿನ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲಿಂದ ಈಗ ಮತ್ತೆ ಇಷ್ಟು 4 ಇಯರ್ಸ್ ಆದಮೇಲೆ ಟ್ರೈ ಮಾಡಿದ್ದು, ಈಗಲೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈಗ ವಿಡಿಯೋ ಶುರು ಮಾಡೋಣ. ಫಸ್ಟು ಮ್ಯಾಂಗೋ ಒಳಗಡೆ ನಾವು ಫಿಲ್ ಮಾಡೋದಕ್ಕೆ ಸ್ವೀಟ್ ಏನಿದೆ ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ನಾನು ಅರ್ಧ ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿದ್ರೆ ಒಳ್ಳೆಯದು, ಯಾಕೆಂದರೆ ಇದು ಸ್ವೀಟ್ ಮಾಡಬೇಕಾದ್ರೆ ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ, ಬಾಟಮ್ಗೆಲ್ಲನೂ ಅಂಟ್ಕೊಳ್ಳೋಂಥದ್ದು. ಅದಕ್ಕೋಸ್ಕರ ನಾನ್ ಸ್ಟಿಕ್ ಪ್ಯಾನ್ನೇ ಯೂಸ್ ಮಾಡ್ತಿರೋದು. ಹಾಗೆಯೇ ಇದನ್ನು ತಿರುಗಿಸ್ತಾ ಇರಬೇಕು ಆಗಾಗ. ಈಗ ಹಾಲೆಲ್ಲ ಚೆನ್ನಾಗೇ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅದಾದಮೇಲಿಂದ ಇಲ್ಲಿ ಮಿಕ್ಸ್ಡ್ ನಟ್ಸ್ನ ಆ್ಯಡ್ ಮಾಡ್ತಿದ್ದೀನಿ, ಒಂದು 1/4 ಕಪ್ಪಷ್ಟು. ಇದಕ್ಕೆ ಬಾದಾಮಿ, ಗೋಡಂಬಿ, ಪಿಸ್ತಾ ಅಥವಾ ವಾಲ್ನಟ್ಟು ಏನು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ 2 ಥರ ನಟ್ಸ್ನ ಹಾಕಿದ್ದೀನಿ, ವಾಲ್ನಟ್ ಆಮೇಲಿಂದ ಬಾದಾಮಿ. ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ 200 ಗ್ರಾಮ್ ಅಷ್ಟು ಹಾಕಿದ್ರೆ ಸಾಕು. ನಾನು ಮಾಡ್ತಿರೋಂಥ ಕ್ವಾಂಟಿಟಿಗೆ 200 ಗ್ರಾಮ್ಸ್ ಅಷ್ಟು ಸಕ್ಕರೆ ಹಾಕಿದ್ರೆ ಸ್ವೀಟು ಚೆನ್ನಾಗೇ ಇರುತ್ತೆ. ನಿಮಗಿನ್ನೂ ಜಾಸ್ತಿ ಎಕ್ಸ್ಟ್ರಾ ಸ್ವೀಟ್ ಬೇಕಂದರೆ ಹಾಕೋಬೋದು. ಮತ್ತು ನಾನಿಲ್ಲಿ ಯೂಸ್ ಮಾಡಿರೋವಂಥದ್ದು ಅನ್ರಿಫೈನ್ಡ್ ಶುಗರು. ನೀವು ಬೇಕಾದರೆ ವೈಟ್ ಶುಗರ್ನ ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಬ್ರೌನ್ ಶುಗರ್ನ ಆ್ಯಡ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಕೊನೆಯಲ್ಲಿ ಫೈನಲ್ ಪ್ರಾಡಕ್ಟ್ ಏನಿದೆ ಅದರ ಕಲರ್ ಈ ಥರ ಚೇಂಜ್ ಆಗಿದೆ. ನಿಮಗೆ ಈ ಕಲರ್ ಬೇಡ, ವೈಟೇ ಇರಬೇಕಂದ್ರೆ ವೈಟ್ ಶುಗರ್ ಯೂಸ್ ಮಾಡ್ಬೋದು. ಹಾಗೆಯೇ ಈ ಕನ್ಸಿಸ್ಟೆನ್ಸಿನ ರೀಚ್ ಆಗಬೇಕು. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಕುಕ್ ಮಾಡ್ಕೋಬೇಕು. ಈ ಮ್ಯಾಂಗೋ ಒಳಗಡೆ ಈ ಸ್ವೀಟ್ನ ಸ್ಟಫ್ ಮಾಡೋದಕ್ಕೂ ಮೊದಲು ಇದು ರೂಮ್ ಟೆಂಪ್ರೇಚರ್ಗೆ ಬರಬೇಕು. ಅಲ್ಲಿ ತನಕ ನಾನು ಮ್ಯಾಂಗೋನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಪಾರ್ಟ್ ಒಂದು ಸ್ವಲ್ಪ ಕಟ್ ಆದಮೇಲಿಂದ ವಾಟೆ ಏನಿದೆ ಅದನ್ನು ಚಾಕು ಹೆಲ್ಪಿಂದ ಆಚೆಗೆ ತೆಗಿಬೇಕು. ಬಟ್ ನನಗೆ ಇಲ್ಲಿ ಸ್ವಲ್ಪ ಇದು ಟ್ರಿಕ್ಕಿ ಅನ್ನಿಸ್ತು, ಯಾಕೆಂದರೆ ಚಾಕುನಲ್ಲಿ ನಾನು ಈ ಥರ ಫುಲ್ಲು ವಾಟೆ ಸುತ್ತ ಈ ಥರ ಕಟ್ ಮಾಡಿಕೊಂಡು ತೆಗೆಯೋದಕ್ಕೆ ಟ್ರೈ ಮಾಡಿದಾಗ ಅದಷ್ಟು ಈಸಿಯಾಗೆ ಬರ್ತಾ ಇರಲಿಲ್ಲ. ಅದಕ್ಕೆ ಏನಾದರೂ ಒಂದು ಇಕ್ಳ ಆ ಥರ ಟಾಂಗ್ಸ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ತೆಗಿಬೋದು. ಸೊ ನಾನಿಲ್ಲಿ ಅದನ್ನೇ ಯೂಸ್ ಮಾಡಿಕೊಂಡು ತೆಗೆದಿದ್ದು, ಈಸಿಯಾಗೆ ಬಂತು. ಆಮೇಲಿಂದ ಮಾವಿನ ಹಣ್ಣಿಂದ ವಾಟೆ ಎಲ್ಲ ತೆಗೆದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಮತ್ತು ಆಗಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಂಥ ಸ್ವೀಟ್ ಏನಿದೆ ಅದು ಎಲ್ಲ ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಈಗ ನಾನು ಅದನ್ನು ಸ್ಪೂನಿಂದ ನಿಧಾನಕ್ಕೆ ಮ್ಯಾಂಗೋ ಒಳಗಡೆ ಫಿಲ್ ಮಾಡ್ತಾ ಇದ್ದೀನಿ. ಈ ಸ್ವೀಟ್ ಏನಿದೆ ಇದು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು, ಬಿಸಿ ಇರಬಾರ್ದು. ಯಾಕೆಂದರೆ ನೆಕ್ಸ್ಟ್ ಇದನ್ನು ನಾವು ಡೀಪ್ ಫ್ರೀಸ್ ಮಾಡ್ತೀವಿ, ಅದಕ್ಕೋಸ್ಕರ ಇದು ರೂಮ್ ಟೆಂಪ್ರೇಚರ್ನಲ್ಲೇ ಇರಬೇಕು. ಈ ಥರ ಎಲ್ಲ ಫಿಲ್ ಮಾಡಾದ್ಮೇಲಿಂದ ಮೇಲ್ಗಡೆ ಪಾರ್ಟ್ ಏನು ಕಟ್ ಮಾಡಿದ್ವಿ ಅದನ್ನು ಈ ಥರ ಕ್ಲೋಸ್ ಮಾಡಿ ಇದನ್ನು ಫ್ರೀಸರಲ್ಲಿ ಒಂದು 12 to 15 ಅವರ್ಸ್ ಆದರೂ ಇಡಬೇಕಾಗತ್ತೆ. ಸೊ ಉಳಿದಿರೋಂಥ ಸ್ವೀಟ್ ಏನಿದೆ ಅದು ಈ ಥರ ಕಾಣಿಸುತ್ತೆ. ಇದು ಹಾಗೇ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿತ್ತು. ಸೊ ನೀವು ಈ ಥರ ಮಾಡಿದಾಗ ಸ್ವಲ್ಪ ಉಳ್ಕೊಂಡ್ರೆ ಈ ಥರ ಸ್ವೀಟ್ನ ಹಾಗೇ ಸರ್ವ್ ಮಾಡ್ಬೋದು. ಈಗ 12 to 15 ಅವರ್ಸ್ ಅಷ್ಟು ಟೈಮ್ ಆಗಿದೆ. ಈಗ ಇದನ್ನು ಫಸ್ಟ್ ಪೀಲ್ ಮಾಡ್ಕೋಬೇಕು, ಸಿಪ್ಪೆ ಎಲ್ಲನೂ ನೀಟಾಗೆ ಪೀಲ್ ಮಾಡ್ಕೋಬೇಕು. ಫ್ರೀಸರಿಂದ ತೆಗೆದಿದ ತಕ್ಷಣವೇ ನಮಗೆ ಪೀಲ್ ಮಾಡೋದಕ್ಕೆ ಅಷ್ಟು ಆಗೋದಿಲ್ಲ. ಒಂದು 5 ನಿಮಿಷ ಬಿಟ್ಟ ಮೇಲಿಂದ ಈ ಥರ ಪೀಲ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಫ್ರೀಸರಿಂದ ತೆಗೆದಿದ್ದು 5 ಮಿನಿಟ್ಸ್ ಆದ್ರೂ ಈ ಥರ ಪೀಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಪೀಲರಿಂದ ಚಾಕುನು ಯೂಸ್ ಮಾಡಿಕೊಂಡು ಈ ಥರ ಸಿಪ್ಪೆ ಎಲ್ಲನೂ ಕ್ಲೀನಾಗೆ ತಗೋಬೋದು. ಹಾಗೆಯೇ ಈಗ ನೀಟಾಗಿ ಎಲ್ಲ ಸಿಪ್ಪೆ ತೆಗೆದ ಮೇಲೆ ಮಾವಿನ ಹಣ್ಣು ಇನ್ನೊಂದು 5 ನಿಮಿಷ ಮತ್ತೆ ನಾನು ಫ್ರೀಸರಲ್ಲಿ ಇಟ್ಟಿದ್ದೆ. ಯಾಕೆಂದರೆ ಆಲ್ಮೋಸ್ಟ್ ನನಗೆ ಸಿಪ್ಪೆ ಎಲ್ಲ ತೆಗಿಯೋಷ್ಟರಲ್ಲೇ ತುಂಬಾ ರೂಮ್ ಟೆಂಪ್ರೇಚರ್ಗೆ ಬಂದುಬಿಟ್ಟಿತ್ತು ಮ್ಯಾಂಗೋ. ಅದಕ್ಕೋಸ್ಕರ ಮತ್ತೆ ಒಂದು 5 ನಿಮಿಷ ಫ್ರೀಸರಲ್ಲಿ ಇಟ್ಬಿಟ್ಟು ಈಗ ತೆಗೆದು ಮತ್ತೆ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಎಂಡಲ್ಲೆಲ್ಲ ಅಷ್ಟು ಫುಲ್ಲಾಗಿ ಸ್ವೀಟ್ ಫಿಲ್ ಆಗಿಲ್ಲ. ಈ ಥರ ಮಧ್ಯದ ಪಾರ್ಟ್ ಏನಿದೆ, ಮಧ್ಯದ ಪಾರ್ಟಲ್ಲಿ ಈ ಥರ ಜಾಸ್ತಿ ಮ್ಯಾಂಗೋ ಮಧ್ಯದಲ್ಲಿ ಈ ಥರ ಸ್ವೀಟ್ ಫಿಲ್ ಆಗಿರೋದನ್ನು ನೋಡ್ಬೋದು. ಇಂಡಿಯಾದಲ್ಲಿ ಮ್ಯಾಂಗೋ ಎಲ್ಲ ತುಂಬಾ ಸ್ವೀಟಾಗೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈ ಥರ ಮ್ಯಾಂಗೋ ಕುಲ್ಫಿನೂ ಮಾಡಿ ತಿಂದಾಗ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ. ಆದರೆ ಇಲ್ಲಿ ನಮಗೆ ಅಮೇರಿಕಾನಲ್ಲಿ ಯಾವಾಗಲೂ ಸ್ವೀಟ್ ಆಗಿರೋವಂಥ ಮಾವಿನ ಹಣ್ಣೆಲ್ಲ ಸಿಗೋದಿಲ್ಲ, ರೇರ್ ಅಂತಲೇ ಹೇಳ್ಬೋದು. ಬಟ್ ಈ ಮಾವಿನ ಹಣ್ಣು ಕಾಸ್ಕೋನಲ್ಲಿ ತೊಗೊಂಡು ಬಂದಿದ್ದು. ಇದು ಟೇಸ್ಟ್ ಅಂತೂ ಇಂಡಿಯಾದಲ್ಲಿ ಸಿಗುತ್ತಲ್ಲ ಅದೇ ಥರನೇ ಇತ್ತು, ಮೆಕ್ಸಿಕೋದಲ್ಲಿ ಬೆಳೆದಿರೋವಂಥ ಮಾವಿನ ಹಣ್ಣು. ಸೊ ಫೈನಲಿ ಎಲ್ಲನೂ ಈ ಥರ ಕಟ್ ಮಾಡಾಗಿದೆ. ಈಗ ಟೇಸ್ಟ್ ನೋಡೋದನ್ನು ಬಾಕಿ ಅಷ್ಟು.
ಸಮ್ಮರಲ್ಲಿ ಈ ಥರ ರೆಸಿಪಿನ ಟ್ರೈ ಮಾಡಿದ್ರೆ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.